ಜೀವಿತದ ನೈಜತೆ. ಸಾಧು ಸುಂದರ್ ಸಿಂಗ್ ಅವರ ಅನುಭವ. 1904ನೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿರುವ ಸಿಯೋಲ್ಕೋಟೆ ನಗರದಲ್ಲಿ ಕೆಲವು ಮಿಷನರಿಗಳು ಭಾರತೀಯ ಬೋಧಕರು ಒಂದುಗೂಡಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಪ್ರಾಂತೀಯ ಸಭೆಗಳಲ್ಲಿ ಆತ್ಮಿಕ ಉತ್ಸವ ಕುಗ್ಗಿ ಹೋಗಿದ್ದರಿಂದಲೂ ಕ್ರೈಸ್ತರು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿರುತ್ಸಾಹಿಗಳಾಗಿ ಕಂಡುಬಂದದ್ದರಿಂದಲೂ ಬೋಧಕರು ಸೇವಕರು ಪ್ರಾರ್ಥಿಸುವಂತೆ ಏಕೀಭವಿಸಿ ಕೂಡಿದರು. ಪ್ರಾಂತ್ಯದ ಸಭೆಗಳಲ್ಲಿ ಆತ್ಮಿಕ ಕಾರ್ಯಗಳಲ್ಲಿ ಉತ್ಸಾಹವಿಲ್ಲದೆ ಕ್ರೈಸ್ತರು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಚಿಂತೆ ಇಲ್ಲದವರಾಗಿದ್ದು ಲೌಕಿಕರಾಗಿ ಕಾಣಬಂದದ್ದರಿಂದಲೂ ಬೋಧಕರು ಕ್ರೈಸ್ತ ಸಭೆ ಸೇವಕರು ನಿರ್ವಿಚಾರಿ ಆಗಿದ್ದರಿಂದಲೂ ಸಾಮಾನ್ಯವಾದ ಸುವಾರ್ಥ ಪ್ರಜ್ಞೆಯೇ ಸಭೆಗಳಲ್ಲಿ ಕುಗ್ಗಿ ಹೋಗಿದ್ದರಿಂದಲೂ ಬೋಧಕರು ಮಿಷನರಿಗಳು ಚಿಂತೆಗೊಳಗಾದರು. ಇಂಗ್ಲೆಂಡ್ ದೇಶದ ಒಂದು ಭಾಗವಾದ ವೆಲ್ಸಾ ಪ್ರಾಂತ್ಯದಲ್ಲಿ ಆಗ ಉಂಟಾಗಿದ್ದ ಆತ್ಮಿಕ ಉಜ್ಜೀವನವನ್ನು ಕುರಿತು ತಿಳಿದಿದ್ದರು. ಪಂಜಾಬ್ ಪ್ರಾಂತ್ಯದ ಕ್ರೈಸ್ತ ಸಭೆಯನ್ನು ಕುರಿತು ಹೊಸ ನಂಬಿಕೆ ಉಂಟಾಯಿತು. ಪಂಜಾಬಿನ ಕ್ರೈಸ್ತ ಸಭೆಯ ಸ್ಥಿತಿಯನ್ನು ಯಾವ ರೀತಿ ಬದಲಾಯಿಸಬೇಕೆಂಬ ವಿಧವನ್ನು ಕರ್ತನು ತಮಗೆ ನಿರ್ದಿಷ್ಟವಾಗಿ ಪ್ರಕಟಿಸುವವರೆಗೂ ತಾವು ಆ ಸ್ಥಳವನ್ನು ಅಗಲುವುದಿಲ್ಲವೆಂದು ನಿರ್ಧಾರ ತೆಗೆದುಕೊಂಡರು. ಆ ಕೂಟದಲ್ಲಿ ಪಂಜಾಬ್ ಪ್ರಾಂತ್ಯದ ಐಕ್ಯ ಪ್ರಾರ್ಥನಾ ಗುಂಪು ಉದಯವಾಯಿತು. ಅದರ ಸದಸ್ಯರಾಗಿ ಸೇರಿದವರೆಲ್ಲರೂ ತಮ್ಮ ಪ್ರಾಂತ್ಯದಲ್ಲಿ ಆಧ್ಯಾತ್ಮಿಕ ಉಜ್ಜೀವನ ಉಂಟಾಗಬೇಕೆಂದು ಪ್ರಾರ್ಥಿಸುವುದಕ್ಕಾಗಿ ಪ್ರತಿನಿತ್ಯವೂ ಅರ್ಧ ತಾಸು ಸಮಯವನ್ನಾದರೂ ಮೀಸಲಾಗಿಡಬೇಕೆಂದು ತೀರ್ಮಾನ ಮಾಡಲಾಯಿತು. ಕ್ರಿಸ್ತನ ದರ್ಶನ. ಆ ವರ್ಷ ಮುಗಿಯುವಷ್ಟರಲ್ಲಿ 1904ನೇ ವರ್ಷ ಡಿಸೆಂಬರ್ 18ನೇ ತಾರೀಕು 15 ವರ್ಷ ವಯಸ್ಸಿನ ಸುಂದರ್ ಸಿಂಗ್ ಎಂಬ ಹೆಸರಿನ ಒಬ್ಬ ಸಿಖ್ ಯೌವನಸ್ಥನಿಗೆ ಯೇಸು ಸ್ವಾಮಿ ದರ್ಶನವಿತ್ತನು. ಆ ದರ್ಶನದ ಮೂಲಕ ತನ್ನನ್ನು ಅವನಿಗೆ ಪ್ರಕಟಿಸಿದನು. ಅದಕ್ಕೆ ಮೊದಲು ಆ ಯುವಕನು ಆತ್ಮಶಾಂತಿಯನ್ನು ಪಡೆಯುವುದಕ್ಕಾಗಿ ಭಾರತೀಯ ವೈದಿಕ ಗ್ರಂಥಗಳನ್ನು ಅಭ್ಯಾಸ ಮಾಡಿದಲ್ಲದೆ ಯೋಗಾಭ್ಯಾಸವನ್ನು ಮಾಡುತ್ತಾ ಬಂದನು. ಹಿಂದೂ ಮತದ ಗುರುಗಳ ಪಾದಸನ್ನಿಧಿಯಲ್ಲಿ ಕುಳಿತು ಜ್ಞಾನೋಪದೇಶವನ್ನು ಪಡೆದನು. ಆದರೆ ಅವನು ಬಯಸಿದಂಥ ಆತ್ಮಶಾಂತಿಯನ್ನು ಇವೆಲ್ಲದರ ಮೂಲಕ ಪಡೆಯಲಾಗಲಿಲ್ಲ. ಹಿಂದೆ ಸೂಚಿಸಿದ ದಿನದಂದು ಅವನು ಕಂಡ ಕ್ರಿಸ್ತ ದರ್ಶನದಿಂದ ಯೇಸು ಕ್ರಿಸ್ತನೊಬ್ಬನೇ ಮಾನವ ಕುಲವನ್ನು ವಿಮೋಚಿಸಲು ಬಂದಂಥ ರಕ್ಷಕನೆಂದು ಸುಂದರ್ ಸಿಂಗ್ ಆತನನ್ನೇ ಹಿಂಬಾಲಿಸಬೇಕೆಂದು ಪ್ರಕಟಣೆ ಹೊಂದಿದನು. ಅದೇ ರೀತಿ ಸುಂದರ್ ಸಿಂಗ್ ಆತ್ಮ ಸಮಾಧಾನವನ್ನು ಪಡೆದುಕೊಂಡನು. 1905ನೇ ವರ್ಷ ಸೆಪ್ಟೆಂಬರ್ 3ನೇ ದಿನ ಸುಂದರ್ ದೀಕ್ಷಾಸ್ನಾನ ಪಡೆದು ಕ್ರೈಸ್ತ ಸಭೆಯ ಸದಸ್ಯರಾದರು. ಮಿಷನರಿಗಳು ಭಾರತೀಯ ಬೋಧಕರು ತೀವ್ರವಾಗಿ ಸಲ್ಲಿಸಿದ ಬೇಡಿಕೆ ಅದೇ ವರ್ಷ ಸುಂದರ್ ಸಿಂಗ್ ಜೀವಿಸಿರುವ ಕ್ರಿಸ್ತನ ದರ್ಶನವನ್ನು ಪಡೆದದ್ದು ಆಕಸ್ಮಿಕವಾದ ಸಂಭವವೆಂದಾಗಲಿ ಅಥವಾ ದೇವರ ಕ್ರಿಯೆ ಎಂದು ನಾವು ಪ್ರಶ್ನೆ ಕೇಳುತ್ತಾ ಇರಲಾಗದು. ದೇವರಾದ ಕರ್ತನು ತನ್ನ ಜನರ ಭಿನ್ನವಗಳಿಗೆ ಸ್ಪಂದಿಸಿ ಯಾರೂ ಎದುರು ನೋಡದಿರುವಂಥ ಸ್ಥಳದಿಂದ ತನ್ನ ಶಕ್ತಿಗೂ ಪ್ರೀತಿಗೂ ಒಂದು ಸಾಕ್ಷಿಯನ್ನು ಎಬ್ಬಿಸಿರುವನೆಂಬುದನ್ನು ನಂಬದೇ ಇರಲಾಗದು. ಸುಂದರ್ ಸಿಂಗ್ ತಮಗೆ ಬಂದಂಥ ಪರಮಕರೆಗೆ ಕೂಡಲೇ ವಿಧೇಯವಾಗಿ ಇತರರಿಗೆ ಕ್ರಿಸ್ತನನ್ನು ಕುರಿತು ಪ್ರಸಂಗಿಸಲು ಪ್ರಾರಂಭಿಸಿದರು. ಜನರನ್ನು ಸನ್ಮಾರ್ಗಕ್ಕೆ ನಡೆಸುವ ಅವರ ಸೇವೆ ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚುತ್ತಾ ಕೆಲವೇ ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ಹರಡಿತು. ಸುಂದರ್ ಸಿಂಗ್ 1929ರಲ್ಲಿ ಕಾಲವಾದರು. ಅವರ ಸ್ನೇಹಿತರಿಗೂ ಸಹ ಮರೆಯಾಗಿಯೇ ಇದ್ದರು. ಎಲ್ಲವೂ ಪ್ರಾರ್ಥನೆಯ ಮೂಲಕವೇ. ಕರ್ತನಿಂದ ಅಪಾರವಾಗಿ ಆಶೀರ್ವದಿಸಲ್ಪಟ್ಟಂಥ ಅವರು ಪವಿತ್ರ ಸೇವೆಗೆ ಆಧಾರವಾಗಿದ್ದದ್ದು ಅವರ ಗಾಢವಾದ ಪ್ರಾರ್ಥನಾ ಜೀವಿತವೇ. ಪ್ರಾರ್ಥನೆಯು ಕರ್ತನೊಂದಿಗಿನ ಮಾನವ ಸಂಪರ್ಕ. ಕರ್ತನಲ್ಲಿ ಅದು ಬೇಕು ಇದು ಬೇಕೆಂದು ಕೇಳುವುದು ಪ್ರಾರ್ಥನೆಯಲ್ಲ. ನಮ್ಮ ಆಂತರ್ಯವನ್ನು ಆತನ ಮುಂಭಾಗದಲ್ಲಿ ತೆರೆದಿಡುವುದೇ ಪ್ರಾರ್ಥನೆ. ಕರ್ತನು ತನ್ನನ್ನೇ ನಮಗೆ ಕೊಡುವಂತೆ ಬೇಡುವುದೇ ಪ್ರಾರ್ಥನೆ. ಹಡಗು ನೀರಿನಲ್ಲೇ ತೇಲಬೇಕಾಗಿದೆ, ಆದರೆ ಆ ನೀರು ಹಡಗನ್ನು ತುಂಬಬಾರದು. ತುಂಬಿದರೆ ಹಡಗು ಮುಳುಗುವುದು ನಿಶ್ಚಯ. ಅದೇ ರೀತಿ ನಮ್ಮ ಜೀವಿತವೆಂಬ ಹಡಗು ಪ್ರಪಂಚವೆಂಬ ನೀರಿನಲ್ಲಿ ತೇಲುತ್ತಾ ಹೋಗಬೇಕಾಗಿದೆ ಹೊರತು ಆ ನೀರಿನಲ್ಲಿ ಮುಳುಗದಂತೆ ಜೀವಿತವೆಂಬ ಹಡಗನ್ನು ಕಾಯುವುದೇ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಕರ್ತನಿಗೆ ಸಮರ್ಪಿಸುವ ಭಾಷೆ ಹೃದಯ ಕಂಪನ. ಅದು ಆಂಗ್ಲ ಭಾಷೆಯಲ್ಲ, ಹಿಂದೂಸ್ತಾನಿ ಭಾಷೆಯಲ್ಲ ಅಥವಾ ಬೇರೆ ಯಾವುದೇ
ಅದರ ಭಾಷೆಯಲ್ಲ. ಪ್ರತಿಯೊಬ್ಬ ಮಾನವ ಹೃದಯವು ಅರ್ಥ ಮಾಡಿಕೊಳ್ಳುವಂಥ ಭಾಷೆಯಲ್ಲಿಯೇ ಸ್ವಾಮಿ ಆ ಹೃದಯದೊಂದಿಗೆ ಮಾತನಾಡುತ್ತಾನೆ. ಅವರ ಪ್ರಾರ್ಥನಾ ಜೀವಿತವೆಂಬ ಬುಗ್ಗೆಯಿಂದಲೇ ಅವರ ಸುವಾರ್ಥ ಸೇವೆ ಎಂಬ ಪ್ರವಾಹವು ಪ್ರಪಂಚದ ಆದ್ಯಂತ ಪ್ರವಹಿಸಿತು. ಒಬ್ಬ ಸಂದೇಶಕನಾಗಿ ಆತನು ಮಾಡಿದ ಸೇವೆಯು ಪ್ರಾರ್ಥನೆಯಲ್ಲಿ ಆಳವಾಗಿ ಬೇರೂರಿದ್ದರಿಂದ ಹೆಚ್ಚಿನ ಮಹಿಮೆ ಉಳ್ಳದಾಗಿತ್ತು. ಬೆಂಕಿ ಹರಡಿತು. ಸುಂದರ್ ಸಿಂಗ್ ಚಿಕ್ಕಂದಿನಿಂದಲೇ ಆತ್ಮಗಳನ್ನು ವಿಮೋಚನೆ ಮಾಡಬೇಕೆಂಬ ಅಪೇಕ್ಷೆ ಉಳ್ಳವರಾಗಿದ್ದರು. ಹಿಂದೆ ನಾವು ನೋಡಿದಂತೆ ಅವರು 1905ನೇ ವರ್ಷ ಸೆಪ್ಟೆಂಬರ್ 3ನೇ ದಿನದಂದು, ಅಂದರೆ ಅವರಿಗೆ 16 ವರ್ಷ ತುಂಬಿದಾಗ ದೀಕ್ಷಾಸ್ನಾನ ಪಡೆದರು. ಆ ಸಂಭವ ನಡೆದು 30 ದಿನಗಳ ಬಳಿಕ ಅವರು ಸಾಧುವಾದರು. ಕ್ರಿಸ್ತನನ್ನು ಕುರಿತು ಪ್ರಸಂಗ ಮಾಡಬೇಕೆಂದು ತೀರ್ಮಾನಿಸಿದರು. ಹಿಮಾಲಯ ಪ್ರದೇಶದಲ್ಲಿ ಸುವಾರ್ತೆ ಸಾರಬಾರದೆಂಬ ತಡೆಯಾಜ್ಞೆ ಇದ್ದಂಥ ಟಿಬೆಟ್, ನೇಪಾಳ, ಸಿಕ್ಕಿಂ ಮುಂತಾದ ದೇಶಗಳಲ್ಲಿ ಪ್ರಸಂಗಿಸಬೇಕೆಂಬ ಹೆಬ್ಬಯಕೆ ಅವರಿಗುಂಟಾಯಿತು. 1912ನೇ ವರ್ಷದಿಂದ 1917ನೇ ವರ್ಷದವರೆಗೆ ಅವರು ಈ ದೇಶಗಳಲ್ಲಿ ಮಾಡಿದಂಥ ಪವಿತ್ರ ಸೇವೆಯನ್ನು ಕುರಿತು ಅವರು ಬರೆದಂಥ ವಿವರಗಳು ನೂರ್ ಅಫ್ಸಾನ್ ಎಂಬ ಕ್ರೈಸ್ತ ಉರ್ದು ಪತ್ರಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿತು. ಅವರು ಒಬ್ಬ ಯೋಗಿಯಾಗಿದ್ದರಿಂದ ಕೈಯಲ್ಲಿ ಎಂದೂ ಹಣವನ್ನು ಕೊಂಡೊಯ್ತಿರಲಿಲ್ಲ. ತಮ್ಮ ಅಂದದಿನ ಆಹಾರಕ್ಕಾಗಿ ಕರ್ತನನ್ನೇ ಆತುಕೊಂಡಿದ್ದರು. ಯಾರು ಅವರಿಗೆ ಆಹಾರ ಕೊಡದಿದ್ದರೆ ಅವರು ಹಸಿದುಕೊಂಡೇ ಇರುತ್ತಿದ್ದರು. ಕೆಲವು ಸಮಯಗಳಲ್ಲಿ ರಾತ್ರಿಯಲ್ಲಿ ತಂಗಲು ಅವರಿಗೆ ಜನರು ಸ್ಥಳ ಕೊಡದಿದ್ದರೆ ಒಂದು ಪಾಳು ಮನೆಯಲ್ಲಿ ಮಲಗುತ್ತಿದ್ದರು. ಅವರು ಮಿಷನರಿ ಸೇವೆಯನ್ನು ಮಾಡುವುದರಿಂದ 2-3 ಸಾರಿ ಸೆರೆಮನೆಯಲ್ಲಿ ಹಿಂಸೆಗೊಳಗಾದರು. ಸಾಮಾನ್ಯ ದಿನಗಳಲ್ಲಿ ಅವರು ಕ್ರಿಸ್ತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಿಂತ ಹಿಂಸೆಯ ಕಾಲದಲ್ಲಿ ಕರ್ತನ ಪ್ರಸನ್ನತೆಯನ್ನು ಹೆಚ್ಚಾಗಿ ಅನುಭವಿಸುತ್ತಿದ್ದರು. ಆಗಾಗ್ಗೆ ಬರುತ್ತಿದ್ದ ಆಪತ್ತುಗಳು. ಖೈಬರ್ ಕಣಿವೆಯನ್ನು ದಾಟಿ ತಾನು ಅಫ್ಘಾನಿಸ್ತಾನದೊಳಗೆ ಹೋದಾಗ ನಡೆದ ಸಂಭವವನ್ನು ತಾವೇ ಈ ರೀತಿ ಬರೆದಿದ್ದಾರೆ. ಅಲ್ಲಿನ ಜನರು ನನ್ನನ್ನು ಒಬ್ಬ ಗೂಢಾಚಾರನೆಂದು ತಿಳಿದರು. ಅನಂತರ ನಾನೊಬ್ಬ ಸೌವರ್ತಿಕನೆಂದು ನಾನು ಪ್ರಶಂಸಿಸಿದರ ಮೂಲಕ ತಿಳಿದು ಆದ್ದರಿಂದ ನನಗೆ ಬಹಳ ತೊಂದರೆ ಕೊಟ್ಟರು. ಒಂದು ಸ್ಥಳದಲ್ಲಿ ಆ ಗ್ರಾಮದವರು ನನ್ನನ್ನು ಕೊಲ್ಲಬೇಕೆಂದು ತೀರ್ಮಾನಿಸಿದರು. ಅವರಲ್ಲಿ ಒಬ್ಬನು ಈ ವಿಷಯವನ್ನು ರಹಸ್ಯವಾಗಿ ನನಗೆ ತಿಳಿಸಿದನು. ಆ ರಾತ್ರಿಯಲ್ಲಿ ನಾನು ಎದ್ದು ಬೇರೊಂದು ಸ್ಥಳಕ್ಕೆ ಓಡಿ ಹೋದೆನು. ಆ ರೀತಿ ನಾನು ಓಡುವಾಗ ದೊಡ್ಡ ಮಳೆಗೆ ಸಿಕ್ಕಿ ಒದ್ದೆಯಾದೆನು. ಮಾರನೇ ದಿನ ಸಾಯಂಕಾಲ ನನಗೆ ಬಹಳ ಹಸಿವೆ ಬಾಯಾರಿಕೆಯಾಯಿತು. ಬಹಳವಾಗಿ ಸೊರಗಿ ಹೋದೆನು. ಒದ್ದೆ ಬಟ್ಟೆಯಲ್ಲಿ ಬೇರೊಂದು ಗ್ರಾಮಕ್ಕೆ ಹೋದೆನು. ಅದು ದೊಡ್ಡ ಬೆಟ್ಟಗಳ ಪ್ರದೇಶ. ಫೆಬ್ರವರಿ ತಿಂಗಳಾದ್ದರಿಂದ ಬಹಳ ಚಳಿಯಾಗಿತ್ತು. ತಂಗಲು ಎಲ್ಲಿಯೂ ಸ್ಥಳವೇ ಇಲ್ಲ. ಕೆಸರು ಸೆಗಣಿ ತುಂಬಿದ ಒಂದು ಪಾಳು ಬಿದ್ದ ಗುಡಿಸಲು ನನಗೆ ಸಿಕ್ಕಿತು. ರಾತ್ರಿ ಎಲ್ಲ ಚಳಿಯಿಂದ ನಡುಗುತ್ತಲೇ ಇದ್ದೆನು. ಆ ಊರಿನ ಜನರು ಬಹಳ ಕಠಿಣ ಹೃದಯ ಉಳ್ಳವರಾದ್ದರಿಂದ ನನಗೆ ಚಳಿ ಕಾಯಿಸಿಕೊಳ್ಳಲು ಬೆಂಕಿಯನ್ನು ಕೊಡಲಿಲ್ಲ. ಬೆಳಗಾಗುವಷ್ಟರಲ್ಲಿ ನಿಮೋನಿಯಾ, ಜ್ವರವಾಗಲಿ ಶೀತವಾಗಲಿ ನನಗೆ ಬರುವುದೆಂದು ಅಂಜಿಕೊಂಡಿದ್ದೆನು. ಆದರೆ ಕರ್ತನ ಮಹತ್ತರವಾದ ಕೃಪೆಯಿಂದ ಇಷ್ಟೊಂದು ಬಾಧೆಪಟ್ಟರೂ ಯಾವ ರೋಗವೂ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ನನ್ನ ಬಟ್ಟೆಗಳನ್ನು ನಾನು ಬಿಸಿಲಿನಲ್ಲಿ ಒಣಗಿಸುತ್ತಿದ್ದಾಗ ನನ್ನನ್ನು ಕೊಲ್ಲಲು ತೀರ್ಮಾನಿಸಿದ ಹಿಂದಿನ ಗ್ರಾಮದವರು ನನ್ನನ್ನು ಹುಡುಕಿಕೊಂಡು ಬಂದುಬಿಟ್ಟರು. 2 ಗ್ರಾಮದವರು ಕೂಡಿ ನನ್ನ ಬಳಿಗೆ ಬಂದರು. ಇನ್ನು ತಪ್ಪಿಸಿಕೊಳ್ಳುವ ಮಾರ್ಗವೇ ಇಲ್ಲವೆಂದು ಅಂಜಿಕೊಂಡೆನು. ಆದರೆ ಆಶ್ಚರ್ಯಕರವಾಗಿ ಕರ್ತನು ಅವರ ಮನಸ್ಸನ್ನು ಬದಲಾಯಿಸಿದನು. ಕೊಲೆ ಮಾಡಬೇಕೆಂದಿದ್ದ ಅವರಲ್ಲೊಬ್ಬನು ಬಂದು ನನ್ನ ಪಾದಗಳಲ್ಲಿ ಬಿದ್ದು, ನೀವು ಈ ಚಳಿಯಲ್ಲಿ ಸತ್ತು ಹೋಗಿರಬಹುದೆಂದು ನೆನೆಸಿದ್ದೆವು, ಆದರೆ ನಿಮಗೆ ಯಾವ ಅನಾರೋಗ್ಯವೂ ಬರಲಿಲ್ಲ. ನಿಜವಾಗಿಯೂ ನಿಮ್ಮ ದೇವರು ನಿಮ್ಮೊಂದಿಗಿರುವರು. ನೀವು ಆತನ ಸೇವಕರು. ನಾವು ನಿಮ್ಮನ್ನು ಹಿಂಸೆಪಡಿಸಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ ಎಂದು ಬೇಡಿಕೊಂಡನು. ಅನಂತರ ಅವರು ನನ್ನನ್ನು ಪುನಃ ತಮ್ಮ ಗ್ರಾಮಕ್ಕೆ ಕರೆದುಕೊಂಡು ಹೋದರು. ನಾನು ಅವರೊಂದಿಗೆ 1 ವಾರಗಳ ಕಾಲ ಇದ್ದೆನು. ಅವರಿಗೆ ಸುವಾರ್ತೆಯನ್ನು ಹೇಳಿದೆನು. ನಾನು ಅವರನ್ನು ಬಿಟ್ಟು ಹೊರಟಾಗ ನನಗೆ ಒಂದು ರುಮಾಲನ್ನು, ಒಂದು ಮೇಲಂಗಿಯನ್ನು ಬಹುಮಾನವಾಗಿ ಕೊಟ್ಟರು. ಅಲ್ಲಿ ಬಿತ್ತಿದ ಬೀಜವಾದ ದೇವರ ವಾಕ್ಯವು ಒಳ್ಳೆಯ ಫಲವನ್ನು ಕೊಡುವಂತೆ ಕರ್ತನು ಕೃಪೆ ಮಾಡುವನೆಂದು ನಂಬುತ್ತೇನೆ ಎಂದು ಬರೆದಿದ್ದರು. ಆತ್ಮನ ಖಡ್ಗ. ಬಿಲೇರ ಎಂಬ ಕಾಡು ಪ್ರದೇಶವನ್ನು ಬೆಟ್ಟವನ್ನು ದಾಟಿ ಹೋಗುತ್ತಿದ್ದಾಗ ದಾರಿ ಮಗ್ಗುಲಲ್ಲಿ 4 ಕುಳಿತಿರುವುದನ್ನು ನೋಡಿದೆನು. ಅವರಲ್ಲೊಬ್ಬನು ಒಂದು ದೊಡ್ಡ ಕತ್ತಿಯನ್ನು ಹಿಡಿದವನಾಗಿ ನನ್ನ ಮೇಲೆ ಬಿದ್ದನು. ತಪ್ಪಿಸಿಕೊಂಡು ಓಡಲು ದಾರಿಯಿಲ್ಲದೆ ನಾನು ಬುಗ್ಗಿಕೊಂಡು ಕತ್ತನ್ನು ನೀಡಿದೆನು. ಆದರೆ ಅವನು ನನ್ನನ್ನು ಒಡೆಯದೆ ನಾನು ಹೆಗಲಲ್ಲಿ ಹಾಕಿದ ಕಂಬಳಿಯನ್ನು ಎಳೆದುಕೊಂಡು ಓಡಿ ಹೋದನು.
1 ಫರ್ಲಾಂಗ್ ದೂರ ನಾನು ಹೋಗಿರಬಹುದು. ಅಷ್ಟರಲ್ಲಿ ಅವನು ನನ್ನನ್ನು ಕರೆದನು. ಇನ್ನು ನನಗೆ ಬಿಡುಗಡೆಯೇ ಇಲ್ಲವೆಂದೆನಿಸಿಕೊಂಡು ಅವನ ಬಳಿಗೆ ಹೋದೆನು. ಆದರೆ ನಡೆದದ್ದು ಬೇರೆಯಾಗಿತ್ತು. ನೀನು ಯಾರು ಎಂದು ಅವನು ನನ್ನನ್ನು ಕೇಳಿದನು. ನಾನು ನನ್ನನ್ನು ಕುರಿತು ಬರುವ ಪ್ರಯಾಣವನ್ನು ಕುರಿತು ಅದರ ಉದ್ದೇಶವೆಲ್ಲ ಹೇಳಿದೆನು. ಸುವಾರ್ತೆಯಲ್ಲಿ ಐಶ್ವರ್ಯವಂತನು ಬಡ ಲಾಜರನ ಕಥೆಯನ್ನು ಅವನಿಗೆ ಓದಿ ತೋರಿಸಿದೆನು. ಅವನ ಹೃದಯವು ಆ ಕಥೆಯನ್ನು ಕೇಳಿ ಬಹಳವಾಗಿ ಮುರಿಯಲ್ಪಟ್ಟಿತು. ಯಾರನ್ನು ಕೊಳ್ಳೆ ಹೊಡೆಯದ ಶ್ರೀಮಂತನು ನರಕದಲ್ಲಿ ಬಿದ್ದಿರುವುದಾದರೆ 100 ಜನರನ್ನು ಕೊಳ್ಳೆ ಹೊಡೆದ ನನ್ನ ಗತಿಯೇನು ಎಂದು ಕಳವಳಪಟ್ಟನು. ಆ ಸಮಯದಲ್ಲಿ ಅವನಿಗೆ ಪಾಪದ ಗ್ರಹಿಕೆ ಉಂಟಾಗಿ ನನ್ನಲ್ಲಿ ಕ್ಷಮೆಯಾಚಿಸಿದನು. ನನ್ನ ಕಂಬಳಿಯನ್ನು ಹಿಂದೆ ಕೊಟ್ಟನು. ನನಗೆ ಟೀ ಮಾಡಿಕೊಟ್ಟನು. ತಿನ್ನಲು ಒಣಗಿದ ಹಣ್ಣುಗಳನ್ನು ಕೊಟ್ಟನು. ಕರ್ತನು ತಾನೇ ತಿಂದು ಬಿಡುವಂಥದರಿಂದ ತಿನ್ನದಕ್ಕದನ್ನು, ಕ್ರೂರವಾದದರಿಂದ ಮಧುರವಾದದನ್ನು ನ್ಯಾಯಸ್ಥಾಪಕ 14:14 ದೊರಕಿಸಿಕೊಟ್ಟಂತೆಯೂ ನನ್ನ ವೈರಿಗಳ ಮುಂದೆ ಒಂದು ಪಂಕ್ತಿಯನ್ನು ಸಿದ್ಧಪಡಿಸಿದಂತೆಯೂ ನನಗೆ ತೋರಿತು. ಅವನನ್ನು ನನ್ನ ಸಮೀಪದಲ್ಲಿಟ್ಟುಕೊಂಡು ಪ್ರಾರ್ಥಿಸಿದೆನು. ಆದರೆ ಅವನಾದರೂ ಅಧಿಕವಾದ ಭಾರದಿಂದ ಒತ್ತಲ್ಪಟ್ಟವನಾಗಿದ್ದನು. ಅನಂತರ ತನ್ನ ಮೇಲಂಗಿಯನ್ನು ಕಳಚಿ ಕೆಳಗೆ ಹಾಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಿ ನನ್ನ ಮತ್ತೊಂದೆಡೆಗೆ ಬಂದು ತನ್ನ ತಲೆಯನ್ನು ತಗ್ಗಿಸಿ ತನ್ನ ದುಷ್ಟತನದ ಬಾಳಿಗಾಗಿ ನೊಂದು ಎಲ್ಲವನ್ನು ನನ್ನ ಬಳಿ ಹೇಳಿಕೊಂಡನು. ಒಂದು ಗುಹೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಅದರಲ್ಲಿದ್ದ ಎಲುಬುಗಳನ್ನು ನನಗೆ ತೋರಿಸಿ, ಇದೇ ನನ್ನ ಪಾಪ ಎಂದನು. ನಾನು ಅವನಿಗಾಗಿ ಬಹಳ ಅನುತಾಪ ಪಟ್ಟೆನು. ನನ್ನನ್ನು ಕುರಿತು ಹೇಳುವುದಾದರೆ ನಿಜಕ್ಕೂ ಕರ್ತನೇ ನನ್ನೊಂದಿಗಿದ್ದು ನನ್ನನ್ನು ಕಾಪಾಡಿದನೆಂದು ಆತನಿಗೆ ಸ್ತೋತ್ರ ಮಾಡಿದನು. ಇಲ್ಲದಿದ್ದರೆ ಆ ಎಲುಬುಗಳೊಂದಿಗೆ ನನ್ನ ಎಲುಬು ಸೇರುತ್ತಿತ್ತು. ಭೂಲೋಕದ ಕಟ್ಟ ಕಡೆಯವರೆಗೆ 1917ನೇ ವರ್ಷದ ತರುವಾಯ ಸುಂದರ್ ಸಿಂಗ್ ಅವರ ಕೀರ್ತಿ ಪ್ರಪಂಚದ ಎಲ್ಲ ಕಡೆಗೂ ಹರಟಿತು. ಪ್ರಪಂಚದ ಅನೇಕ ಕಡೆಗಳಿಂದ ಅವರಿಗೆ ಆಹ್ವಾನ ಬರಲು ಪ್ರಾರಂಭಿಸಿತು. ಪ್ರತಿ ದೇಶಗಳಿಗೂ ಹೋಗಿ ಸಂದೇಶ ಕೊಡಬೇಕೆಂಬ ಆಶೆ ಅವರಿಗಿದ್ದಿತು. ಆದರೆ ಕೆಲವು ದೇಶಗಳಿಗೆ ಮಾತ್ರ ಅವರು ಹೋಗಬಹುದಾಗಿತ್ತು. ಅವು ಬರ್ಮಾ, ಚೀನಾ, ಇಂಗ್ಲೆಂಡ್, ಅಮೆರಿಕ, ಜರ್ಮನಿ, ಫ್ರಾನ್ಸ್. ಅವರು ಎಲ್ಲಿ ಮಾತಾಡುವರೆಂದು ತಿಳಿದ ಕೂಡಲೇ ದೊಡ್ಡ ದೇವಾಲಯಗಳು, ಸಭಾ ಮಂಟಪಗಳು ತುಂಬಿ ಹೋಗುತ್ತಿದ್ದವು. 1 ಗಂಟೆಗೆ ಮೊದಲೇ ಎಲ್ಲ ಸ್ಥಳಗಳು ತುಂಬಿ ಹೋಗುತ್ತದರಿಂದ ಎಷ್ಟು ಜನರು ಹಿಂದಿರುಗಿ ಹೋಗುತ್ತಿದ್ದ ಸ್ಥಿತಿಯು ಉಂಟಾಗುತ್ತಿತ್ತು. ಅವರ ಕೂಟಗಳಿಗೆ ಹೇರಳವಾದ ಜನರು ಬರಲು ಕಾರಣವೇನು? ಕಣ್ಣುರೆಪ್ಪೆ ಬಡಿಯದೆ ಅವರ ಪ್ರಸಂಗಗಳನ್ನು ಕೇಳುತ್ತಿದ್ದುದು ಏಕೆ? ಅವರ ರೂಪವೇ ಒಂದು ಪ್ರತ್ಯಕ್ಷವಾದ ಆಕರ್ಷಣೆಯಾಗಿತ್ತು. ಎತ್ತರವಾದ ಸುಂದರವಾದ ಮೈಕಟ್ಟು, ಶಾಂತ ಸ್ವಭಾವವುಳ್ಳವರಾಗಿ ಯೇಸು ಸ್ವಾಮಿಯನ್ನೇ ಆಗಾಗ್ಗೆ ಜ್ಞಾಪಕಕ್ಕೆ ತರುವವರಾಗಿದ್ದರು. ಅವರ ಕಾವಿ ಉಡುಪು, ತೆಳುವಾದ ತಲೆಯ ರುಮಾಲು, ಚಳಿಗಾಲದಲ್ಲೂ ಪಾದರಕ್ಷೆ ಧರಿಸದ ಬರಿಕಾಲು ಅವರನ್ನು ಇತರರಲ್ಲಿ ಪ್ರತ್ಯೇಕಪಡಿಸಿ ತೋರಿಸುತ್ತಿತ್ತು. ನಾವೆಲ್ಲರೂ ನೆನೆಸುವಂತೆ ಅವರು ವಾಕ್ಚಾತುರ್ಯವುಳ್ಳವರಲ್ಲ. ಅವರು ಆಂಗ್ಲ ಭಾಷೆಯಲ್ಲಿ ಪರಿಣಿತರೂ ಅಲ್ಲ. ಅವರ ಆಂಗ್ಲ ಭಾಷೆಯಲ್ಲಿ ಅನೇಕ ತಪ್ಪುಗಳಿದ್ದವು. ಆದರೆ ಅವರು ಮಾಡಿದ ಪ್ರಸಂಗಗಳು ಅನೇಕ ಗಂಟೆಗಳ ಕಾಲದ ಪ್ರಾರ್ಥನೆ, ಧ್ಯಾನ ಮುಂತಾದವುಗಳ ಫಲವಾಗಿತ್ತು. ಅವರ ಮನಸ್ಸು ಉಂಟುಮಾಡುವ ಶಕ್ತಿಯುಳ್ಳದಾಗಿದ್ದರಿಂದ ಸತ್ಯವೇದ ವಾಕ್ಯಗಳಿಗೆ ನೂತನವಾದ ವಿಶೇಷವಾದ ವಿವರಣೆಗಳನ್ನು ಕೊಡಬಲ್ಲವರಾಗಿದ್ದರು. ಅವರ ಪ್ರಸಂಗವನ್ನು ಕೇಳಲು ಕೂಡಿ ಬರುತ್ತಿದ್ದ ಸಾವಿರಾರು ಜನರು ಕ್ರಿಸ್ತನಿಗಾಗಿ ಇವರು ಅನೇಕ ಹಿಂಸೆಗಳನ್ನು ಅನುಭವಿಸಿದವರೆಂಬುದನ್ನು ಅರಿತಿದ್ದರು. ಅವರ ಸಂದೇಶಗಳೆಲ್ಲವೂ ಕ್ರಿಸ್ತ ಯೇಸುವಿನ ವಿಮೋಚನೆಯನ್ನು ಕುರಿತ ಸಾಕ್ಷಿಗಳಾಗಿರುತ್ತಿದ್ದವು. ಅವರ ಸಂದೇಶಗಳು ಅನೇಕ ಪುಸ್ತಕಗಳನ್ನು ಪರಿಶೋಧಿಸಿದ ಜ್ಞಾನವುಳ್ಳ ವ್ಯಾಖ್ಯಾನಗಳಾಗಿರದೆ ಅವರ ಜೀವಿತದ ಮೂಲಕ ಹೊರಬಂದಂಥ ಸಾಕ್ಷಿಗಳಾಗಿದ್ದವು. ಅವರನ್ನು 1 ಸಾರಿ ಅಥವಾ 2 ಸಾರಿ ನೋಡಿದವರು, ಸಂದೇಶ ಕೇಳಿದವರು, ವೈಯಕ್ತಿಕವಾಗಿ ಲೋಕದೊಳಗಿಂದ ಪ್ರತ್ಯಕ್ಷಲ್ಪಟ್ಟು ಕ್ರಿಸ್ತನಿಗಾಗಿ ಪೂರ್ಣವಾಗಿ ಅರ್ಪಣೆ ಮಾಡಿದಂಥ ಅವರ ವರ್ಚಸ್ಸನ್ನು ಎಂದೆಂದೂ ಮರೆಯಲಾರದವರಾಗಿದ್ದರು. ಅವರಿಗೆ ಬಹು ಅಚ್ಚುಮೆಚ್ಚಿನ ಕ್ರಿಸ್ತನ ವಾಗ್ದಾನಗಳಲ್ಲಿ ಒಂದು, ಇಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳಲ್ಲೂ ನಾನು ನಿಮ್ಮೊಂದಿಗಿರುವೆನು. ಕ್ರಿಸ್ತನ ಪ್ರಸನ್ನತೆ ಯಾವಾಗಲೂ ಅವರೊಂದಿಗಿರುವುದನ್ನು ಮಹಿಳೆಯರು, ಮಹನೀಯರು ಚೆನ್ನಾಗಿ ತಿಳಿದಿದ್ದರು. ಸುಂದರ್ ಸಿಂಗರ ಬರವಣಿಗೆಯ ಸೇವೆ 1922ರಲ್ಲಿ ಸುಂದರ್ ಸಿಂಗರ ಶರೀರ ಪ್ರಕೃತಿ ಚಿಂತೆಗೀಡು ಮಾಡಿತು.
ಅವರಿಗೆ ದೂರ ಪ್ರಯಾಣ ಮಾಡಲಾಗುತ್ತಿರಲಿಲ್ಲ. ಪ್ರಪಂಚದ ಯಾವ ಭಾಗಕ್ಕೆ ಹೋದರೂ ಆಹ್ವಾನವಿಲ್ಲದೆಯೇ ಜನರು ಹುಡುಕಿ ಬರುತ್ತಿದ್ದರಿಂದ, ಊಟಗಳು ಸತತವಾಗಿರುತ್ತಿರುವುದರಿಂದ ಈ ಪವಿತ್ರ ಸೇವೆ ಮಾಡಲು ತ್ರಾಣವಿಲ್ಲದವರಾಗಿದ್ದರು. ಆದ್ದರಿಂದ ಆಧ್ಯಾತ್ಮಿಕವನ್ನು ಸರಿಗಟ್ಟಲು ಅನೇಕ ಕೃತ್ಯಗಳನ್ನು ಬರೆದು ಅವುಗಳ ಮೂಲಕ ಲೋಕದಲ್ಲೆಲ್ಲ ತಮ್ಮ ಪವಿತ್ರ ಸೇವೆಯನ್ನು ಮುಂದುವರಿಸಲು ತೀರ್ಮಾನಿಸಿದರು. ಹೀಗೆ ಪ್ರಾರಂಭವಾದ ಅವರ ಬರವಣಿಗೆಯ ಸೇವೆಯು ಅಧಿಕವಾಗಿ ಹರಡಿತು. 1929ರಲ್ಲಿ ಪ್ರಕಟವಾದ ಸುಂದರ್ ಸಿಂಗರ ಕಡೆಯ ಸಂದೇಶದಲ್ಲಿ ಸತ್ಯವೇದದ ಮೂಲಕ ತಮಗೆ ದೊರೆದ ಆಶೀರ್ವಾದಗಳನ್ನು ಅವರು ಹೀಗೆ ಬರೆದಿದ್ದಾರೆ. ಈ ಅಮೂಲ್ಯವಾದ ಗ್ರಂಥವು ನನ್ನನ್ನು ಅದರ ಕರ್ತವ್ಯಕ್ಕೆ ಪರಿಚಯಪಡಿಸಿ ಸುಮಾರು 1/4 ಶತಮಾನವಾಗಿದೆ. ಆ ಕಾಲವೆಲ್ಲ ನನ್ನ ರಕ್ಷಕನು ಪುಸ್ತಕದಲ್ಲಿ ವರ್ಣನೆ ಮಾಡಿರುವಂತೆ ಕಿಂಚಿತ್ತಾದರೂ ಬದಲಾಗದೆ ಇದ್ದಾನೆ ಎಂಬುದನ್ನು ನಾನು ಕಂಡುಕೊಂಡೆನು. ಆತನನ್ನು ಕುರಿತು ನಾವು ಈ ಪುಸ್ತಕದಲ್ಲಿ ಓದುವಂತೆಯೇ ಆತನು ನನಗೆ ಇದ್ದನು. ಇದು ಆತ್ಮವೂ ಜೀವವೂ ಆಗಿದೆ ಎಂಬ ಈ ವಾಕ್ಯದ ಪ್ರಕಾರವಾಗಿ ಸತ್ಯವೇದದಲ್ಲಿ ಹೇಳುವಂತೆ ಕಂಡುಬರುವ ಕಠಿಣವಾದ ಸ್ಥಿತಿಯು ಆ ವಾಕ್ಯಗಳನ್ನು ಕುರಿತ ಅನೇಕ ವ್ಯಾಖ್ಯಾನಗಳು ಸಹ ಆ ಸತ್ಯವನ್ನು ನನಗೆ ಮರೆಮಾಡಲಿಲ್ಲ. ನನ್ನೊಳಗೆ ಜೀವವನ್ನು ಉಂಟುಮಾಡತಕ್ಕ ಅದರ ಆಧಿಕ್ಯವನ್ನು ಸಹ ಅದು ತಡೆ ಮಾಡಲಿಲ್ಲ. ಹಿಂದೆಂದೂ ನಾನು ನೆನೆಸದೇ ಇದ್ದದ್ದು, ಸ್ವಪ್ನದಲ್ಲಿ ಸಹ ನೋಡಿಲ್ಲದ್ದು, ವರ್ಣಿಸಲು ಅಸಾಧ್ಯವಾದ ನಿತ್ಯವಾದ ಸಂಪತ್ತನ್ನು ಸತ್ಯವೇದವನ್ನು ಓದುವುದರ ಮೂಲಕ ಕಂಡುಕೊಂಡಿದ್ದೇನೆ. ಸಂದೇಶವನ್ನು ಬೇರೆಯವರಿಗೆ ಹೇಳುವುದರ ಮೂಲಕವಾಗಿಯೂ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರ ಮೂಲಕವಾಗಿಯೂ ನನಗೂ ಅವರಿಗೂ ಸಿಕ್ಕುವ ಆಶೀರ್ವಾದವು ಹೆಚ್ಚುತ್ತಲೇ ಇರುವುದು. ಸಾಧು ಅವರ ಕೃತಿಗಳು ನಮ್ಮ ಭಾರತ ದೇಶದಲ್ಲಿಯೂ ಜರ್ಮನ್ ಭಾಷೆಯಲ್ಲಿಯೂ ಆಂಗ್ಲ ಭಾಷೆಯಲ್ಲಿಯೂ ಉರ್ದು ಮತ್ತಿತರ ಭಾಷೆಗಳಲ್ಲಿ ಪ್ರಚುರವಾಗಿ ಜನರ ಮೆಚ್ಚುಗೆ ಗಳಿಸಿದೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ
ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.